ಸಂಘರ್ಷದ ನಡುವೆ ಶಿವಮೊಗ್ಗದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆಗಿದೆ. ಶಾಸಕ ವಿಜಯೇಂದ್ರ ನೇತೃತ್ವದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ವಾಲ್ಮೀಕಿ ಭವನದಿಂದ ಆರ್ಎಸ್ಎಸ್ ಪಥಸಂಚಲನ ಆರಂಭ ಆಯಿತು. ಪಥಸಂಚಲನದಲ್ಲಿ 5,000 ಜನ ಅಂದರೆ ಸ್ವಯಂ ಸೇವಕರು ಭಾಗಿಯಾಗಿದ್ದರು. ಪಥಸಂಚಲನ ಇರುವಂಥ ಹಿನ್ನೆಲೆ ಪೊಲೀಸ್ ಭದ್ರತೆ ಕೂಡ ಕೊಡಲಾಗಿತ್ತು. ಅಲ್ಲಿ ಅಂದರೆ ಯಾವುದೇ ಕಾರಣಕ್ಕೂ ಆರ್ಎಸ್ಎಸ್ಗೆ ಅವಕಾಶ ಕೊಡಬಾರದು ಅಂಥೇಳಿ ಚಟುವಟಿಕೆಗಳು ಏನು ನಡೆಯುತ್ತಲ್ಲ ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಅದಕ್ಕೆ ಅವಕಾಶ ಕೊಡಬಾರದು. ಒಂದು ವೇಳೆ ಅವಕಾಶ ಬೇಕು ಅಂತ ಹೇಳಿದ್ರೆ ಅಥವಾ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕಾರದ ಅನುಮತಿ ಪಡಿಬೇಕು ಅನ್ನುವಂಥ ದಿಟ್ಟ ನಿರ್ಧಾರ ಸರ್ಕಾರದ್ದು. ಇದರ ಮಧ್ಯೆ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ, ವಿಪರೀತ ಜನ ಸೇರಿದ್ದಾರೆ. 5,000ಕ್ಕಿಂತ ಹೆಚ್ಚು ಸ್ವಯಂ ಸೇವಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. BY ವಿಜಯೇಂದ್ರ ನೇತೃತ್ವದಲ್ಲಿ ನಡೆದಿರುವಂಥ ಪಥಸಂಚಲನ ಏನೋ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಕಲಬುರಗಿಯ ಚಿತ್ತಾಪುರದಲ್ಲಿ ಪ್ಲಾನ್ ಹಾಕ್ಕೊಂಡಿದ್ದಾರೆ. ಅದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗುತ್ತೆ. ಬಹುಶಃ ಇಡೀ ರಾಜ್ಯದ ಜನ ಅಲ್ಲಿ ಹೋಗ್ಬೋದು, ಎಲ್ಲ ಸ್ವಯಂ ಸೇವಕರು. ಅದು ಪರ್ಮಿಷನ್ ಬೇಕಷ್ಟೇ. ಈ ಮಧ್ಯೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಅಂದರೆ ಯಾವ ರೀತಿಯಾಗಿ ಸಂಘರ್ಷ ನಡೀತಾ ಇತ್ತಲ್ಲ ಈ ಒಂದು RSS ಪಥಸಂಚಲನದ ವಿಚಾರವಾಗಿ, ಅದರ ಮಧ್ಯೆ ಇವತ್ತು ಶಿವಮೊಗ್ಗದಲ್ಲಿ ಮಾಡಿರುವಂಥ ಪಥಸಂಚಲನ ಅದು BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೆದಿರುವಂಥ ಪಥಸಂಚಲನ ಇದೆ. ನೋಡಿ ನಮ್ಮ